ನಮಸ್ತೆ ವೀಕ್ಷಕರೇ, ವಿವೇಕ ಯೋಗ ಭಾರತಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಈ SGFI ನ ಸಿಲೆಬಸ್ ಏನಿದೆ, ಯೋಗ ಸಿಲೆಬಸ್ ಏನಿದೆ, ಆ ಹಳೆ ಸಿಲೆಬಸ್ಗೂ ಮತ್ತು ಹೊಸ ಸಿಲೆಬಸ್ಗೂ ಏನು ವ್ಯತ್ಯಾಸ ಆಗಿರ್ಬೋದು, ಅಥವಾ ನಾವೆಲ್ಲರೂ ಈಗಿನ ಆ ಟ್ರಾನ್ಸ್ಫಾರ್ಮೇಷನ್ ಪರಿವರ್ತನೆ ಏನಿದೆ ಸಿಲೆಬಸ್ ಅಲ್ಲಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕಲಬುರಗಿಯ ಯೋಗ ಪಟುವ ಆದಂಥ ಶ್ರೀಯುತ ಪ್ರವೀಣ್ ರವರು ಇದ್ದಾರೆ. ಸೊ ಪ್ರವೀಣ್ ರವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಗುಡ್ಡೆ. ಮೊದಲಿಗೆ ಈಗ ಹಳೆಯ ಸಿಲೆಬಸ್ ನಾವು ನೋಡ್ತಾ ಹೋದರೆ SGFI ಅದರಲ್ಲಿ ನಮಗೆ ಗುಂಪು ಆಟಿಕೆ ಬಂದಿತ್ತು, ಅದ ನಂತರ ಆರ್ಟಿಸ್ಟಿಕ್ ಅಂತ ಒಂದಿತ್ತು, ರಿದಮಿಕ್ ಅಂತ ಬಂದಿತ್ತು. ಸೊ ಗುಂಪಲ್ಲಿ 3 ABC ಅಂತ ಇತ್ತು, 2 ಐಚ್ಛಿಕ ಆಸನಗಳಿತ್ತು. ಆರ್ಟಿಸ್ಟಿಕ್ ಅಂದಾಗ ಬಂದಾಗ 5 ಆಸನಗಳು ಮಾಡಬೇಕಿತ್ತು. ರಿದಮಿಕ್ ಅಂತ ಬಂದಾಗ ಅದು ನೃತ್ಯದ ರೂಪದಲ್ಲಿ ಮ್ಯೂಸಿಕ್ ಜೊತೆಗೆ 10 ಆಸನಗಳು ಮಾಡಬೇಕಿತ್ತು. ಬಟ್ ಆದರೆ ಈಗ ನಾವು ಹೊಸದಾಗಿ ಏನು SGFI ರೂಲ್ಸ್ನ ನೋಡಿದ್ವಿ, ಅದರಲ್ಲಿ ಒಂದು 4 ಥರದ ಪ್ರಕಲ್ಪಗಳಿವೆ. ಆ ಯಾವ 4 ಥರ ಪ್ರಕಲ್ಪಗಳು ಒಂದು ಸ್ವಲ್ಪ ಹೇಳ್ತೀರಾ? ಹೊಸಕೆಲ್ಲರೂ ನಿಮಗೆ ತಿಳಿದಿರುವ ಹಾಗೆ ಇತ್ತೀಚೆಗೆ ಯೋಗಾಸನ ಭಾರತ್ ಅವರು ಒಂದಿಷ್ಟು ಅನೇಕ ಇವೆಂಟ್ಸ್ಗಳನ್ನು ಅವರು ಗುರುತಿಸಿ ಈಗಾಗಲೇ ಅದನ್ನು ಚಾಲ್ತಿಯಲ್ಲೂ ಕೂಡ ತಗೊಂಡ್ಬಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ SGFIಗೆ ಅದನ್ನು ತೆಗೆದುಕೊಂಡು ಹೋದಾಗ SGFI ಒಂದು ಏನು ಸಂಘ ಇದೆ, ಯೂನಿಟ್ ಇದೆ, ಅವರು ಆಯ್ಕೆ ಮಾಡಿರುವಂಥದ್ದು 4 ಸ್ಪರ್ಧೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಒಂದು ಟ್ರೆಡಿಷನಲ್ ಇವೆಂಟ್ ಅಂತ ಹೇಳಿದರೆ ಅಂದರೆ ಸಾಂಪ್ರದಾಯಿಕ ಯೋಗಾಸನ ಸ್ಪರ್ಧೆ, ಆಮೇಲೆ ಆರ್ಟಿಸ್ಟಿಕ್ ಯೋಗಾಸನ ಸ್ಪರ್ಧೆ ಅಂತ ಪೇರ್ ಅಂತಿದೆ, ಇದರಲ್ಲೇ ಆರ್ಟಿಸ್ಟಿಕ್ ಸೋಲೋ ಅಂತ ಒಂದು ಬರುತ್ತೆ, ಆಮೇಲೆ ರಿದಮಿಕ್ ಪೇರ್ ಅಂತ ಬರುತ್ತೆ, ಅಂದರೆ ಇಬ್ಬರು ಸೇರ್ಕೊಂಡು ಮಾಡುವಂಥದ್ದಕ್ಕೆ ಪೇರ್ ಅಂತ ಹೇಳ್ತೀವಿ. ಸೋಲೋ ಅಂತಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಮಾತ್ರ ಮಾಡುವಂಥದ್ದು, ಟ್ರೆಡಿಷನಲ್ ಕೂಡ ಒಬ್ಬರು ಇರುವಂಥದ್ದು. ಸೊ ಇದು ಈ ಸ್ಪರ್ಧೆಯನ್ನು SGFI ಅವ್ರು ತೆಗೆದುಕೊಳ್ತಾರೆ. ಇವಾಗ ನಾನು ಹೇಳ್ತಾ SGFI ಅಂತ ಹೇಳ್ತಾ, ನೀವು ಹೇಳ್ತಾ ಯೋಗಾಸನ ಭಾರತ್ ಅಂತ ಹೇಳ್ತೀವಿ. ಸೊ ವೀಕ್ಷಕರಲ್ಲಿ ಗೊಂದಲ ಇರ್ಬೋದು, ಏನಿದು ಯೋಗಾಸನ ಭಾರತ್, ಏನಿದು SGFI, ಇದರ ಬಗ್ಗೆ ಏನು ಸಾಂಕೇತಿಕತೆ ಇದೆ, ಅದು ಹೇಗೆ ಬಂತು, ಇದು ಹೇಗಿದೆ, ಯೋಗಾಸನ ಭಾರತ್ ಹೊಸದಾಗಿದೆ. ಸೊ ಅದ್ರದ್ದು ಇದ್ರದ್ದು ಒಂದು ಸ್ವಲ್ಪ ಪರಿಷ್ಕರಣೆಯನ್ನ ಹೇಳ್ತೀರಾ? SGFI ಪ್ರಾರಂಭದಿಂದಲೂ ಕೂಡ ಇದು ಇರುವಂಥದ್ದು. ಸೊ ನಮ್ಗೆಲ್ರಿಗೂ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇರುವಂಥದ್ದು, ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಏನು ಹೇಳಿದ್ರೆ ಇವಾಗಲೇ ಅದು, ಅದರಲ್ಲಿ ಸಾಕಷ್ಟು ಇವೆಂಟ್ಗಳಿರುತ್ತೆ. ಸೊ ಫುಟ್ಬಾಲ್, ವಾಲಿಬಾಲ್, ಜೊತೆಗೆ ಒಂದು ಯೋಗಾಸನ ಒಂದು ಸ್ಪರ್ಧೆ ಕೂಡ ಅದರಲ್ಲಿತ್ತು. ಯೋಗಾಸನ ಭಾರತ್ ಅನ್ನೋ ಒಂದು ಸಂಸ್ಥೆ ಕಳೆದ 2019ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಸೊ ಅಲ್ಲಿಂದ ಇಲ್ಲಿಯವರೆಗೆ ತುಂಬಾ ಪ್ರಚಲಿತವಾಗಿ ಅದು ಬೆಳ್ಕೊಂಡ್ಬಂದಿದೆ. ಅಂದ್ರೆ ಯೋಗಾಸನ ಭಾರತ್ ಅನ್ನೋದು ಬರೀ ಯೋಗದ ಮೇಲೆ ಇರ್ತಕ್ಕಂಥ ಒಂದು ಸ್ಪರ್ಧೆ ಅಥವಾ ಒಂದು ಮಂಡಳಿ. ಹೌದು, ಯೋಗಾಸನ ಸ್ಪರ್ಧೆ ಏನಿದೆಯಲ್ಲ, ಸೊ ಇದು ಔದ್ಯೋಗಿಕ ನೋಡ್ಕೊಳ್ಳೋ ಒಂದು ಮಂಡಳಿ ಯೋಗಾಸನ ಫೀಲ್ಡ್ ಅಲ್ಲಿ ಮಾತ್ರ ಅದು ಫೋಕಸ್ ಮಾಡಿಕೊಂಡು ಯೋಗವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋ ದೃಷ್ಟಿಯಿಂದ ಅವರು ಯೋಗಾಸನ ಭಾರತ್ ಅನ್ನೋ ಸಂಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಅದರ ಅನೇಕ ತರಹದ ಸ್ಪರ್ಧೆಗಳನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಇದೊಂದು ಪ್ರೈವೇಟ್ ಆರ್ಗನೈಸೇಷನ್ ಅಥವಾ ಗವರ್ಮೆಂಟ್ ಆರ್ಗನೈಸೇಷನ್? ಇದು ಪ್ರಾರಂಭದಲ್ಲಿ ಒಂದು NGO ಅಂತಾನೆ ಹೇಳ್ಬೋದು, ಪ್ರೈವೇಟ್ ಆರ್ಗನೈಸೇಷನ್ ಹೇಳ್ಬೋದು. ಬಟ್ ಇವರು ಮಿನಿಸ್ಟ್ರಿ ಆಫ್ ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಕ್ರೀಡಾ ಸಚಿವಾಲಯದಿಂದ ಮತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದರಿಂದ ಮತ್ತೆ ಇದರಿಂದ ಒಂದು ನೋಂದಣಿನ ತಗೊಂಡು ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ಇದು ಒಂದು ಗೌರ್ಮೆಂಟ್ ನ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಈ ಒಂದು ಸ್ಪರ್ಧೆಯ ಮುಖಾಂತರ ಖೇಲೋ ಇಂಡಿಯಾ ಆಗಿರ್ಬೋದು, ನ್ಯಾಷನಲ್ ಯೂತ್ ಗೇಮ್ಸ್ ಆಗಿರ್ಬೋದು, ಮೊನ್ನೆ ತಾನೇ ಕಳೆದ ಒಂದು 2-3 ತಿಂಗಳ ಹಿಂದೆ ಏಷ್ಯನ್ ಯೋಗಾಸನ ಗೇಮ್ಸ್ ಅಫಿಷಿಯಲ್ ಆಗಿ ಭಾರತ ಸರ್ಕಾರದವರು ಕೂಡ ಆಯೋಜನೆ ಮಾಡಿದ್ರು. ಸೊ ಹಾಗಾಗಿ ನಿಮ್ಮ ಒಂದು ಗೌರ್ಮೆಂಟ್ನ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ಆಸನದ್ದು ಅಥವಾ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ ಅಂತ 4 ಕ್ಯಾಟಗರಿಗಳಿರಲ್ಲ. ಸೊ ಮೊದಲನೇದಾಗಿ ಟ್ರೆಡಿಷನಲ್ ಅಂತ ತಗೊಂಡು, ಸೊ ಟ್ರೆಡಿಷನಲ್ ಇವೆಂಟ್ ಅಂದ್ರೆ ಹೇಗೆ, ಎಷ್ಟು ಜನ ಇರ್ತಾರೆ, ಏನ್ ಮಾಡ್ಬೇಕು? ಕೇಳಿರೋ ಹಾಗೆ ಟ್ರೆಡಿಷನಲ್ ಯೋಗಾಸನ ಸ್ಪರ್ಧೆ ಅಂದ್ರೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಆಸನ, ಅಂದ್ರೆ ಕೊಟ್ಟಿರುವಂತಹ ಆಸನಗಳನ್ನೇ ಮಕ್ಕಳು ಮಾಡುವಂಥದ್ದು. ಅಂದರೆ ಇದರಲ್ಲಿ 3 ತರಹದ ವಿಭಾಗ ಇರುತ್ತೆ. ಒಂದು ಕ್ವಾರ್ಟರ್ ಫೈನಲ್ ರೌಂಡ್, ಸೆಮಿಫೈನಲ್ ಮತ್ತೆ ಫೈನಲ್ ರೌಂಡ್. ಸೊ ಕ್ವಾರ್ಟರ್ ಫೈನಲ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಂದ್ರೆ ಒಬ್ಬ ಕ್ರೀಡಾಪಟು 5 ಕಂಪಲ್ಸರಿ ಆಸನ ಮಾಡಬೇಕಾಗತ್ತೆ, 2 ಆಪ್ಷನಲ್ ಆಸನ ಮಾಡಬೇಕಾಗುತ್ತೆ. ಇದರಲ್ಲಿ 2 ಆಪ್ಷನಲ್ ಆಸನ ಏನಾಗುತ್ತೆ ಅಂದ್ರೆ ಏನು ಅಡ್ವಾನ್ಸ್ ಆಸನ ಚಾರ್ಟ್ ಕೊಟ್ಟಿದ್ದಾರೆ, 250 ಚಾರ್ಟ್ ಆಸನ ಇದೆಯಲ್ಲ, ಅದರಲ್ಲಿ ABC ಗುಂಪಿನಿಂದ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೆಮಿಫೈನಲ್ ರೌಂಡ್ ಬಂದಾಗ ಅಲ್ಲೂ ಕೂಡ 5 ಕಂಪಲ್ಸರಿ ಆಸನ ಇದೆ, 2 ಆಪ್ಷನಲ್ ಆಸನ ಇದೆ. ಅಲ್ಲೂ ಕೂಡ ಏನಾಗುತ್ತೆ, ಸೆಮಿಫೈನಲ್ ರೌಂಡ್ ಅಲ್ಲಿ ABCD ಕ್ಯಾಟಗರಿ ಅಂದ್ರೆ 4 ವಿಭಾಗದಿಂದ ಆ ಕ್ರೀಡಾಪಟು ಮಾಡುವಂಥದ್ದಾಗುತ್ತೆ. ಬಟ್ ಆದರೆ ಸೊ ಕ್ವಾರ್ಟರ್ ಫೈನಲ್ ಅಲ್ಲಿ ಮಾಡುವಂತಹ ಆಸನ ಸೆಮಿಫೈನಲ್ ಅಲ್ಲಿ ಮಾಡುವಾಗಿಲ್ಲ.
ಆಗ ಕ್ವಾರ್ಟರ್ ಫೈನಲ್ ಮಾಡುವಂತ ಏನೋ ನಾವು ಆಯ್ಕೆ ಮಾಡ್ಕೊಳ್ತೀವಿ, ಅದು ಸೆಮಿಫೈನಲ್ ಮತ್ತು ಫೈನಲ್ ರೌಂಡ್ ಅಲ್ಲಿ ಇರ್ತಕ್ಕಂಥ ಕಂಪಲ್ಸರಿ ಆಸನಗಳನ್ನ ಆಯ್ಕೆ ಮಾಡೋದಿಲ್ಲ. ಸೊ ಆಮೇಲೆ ಫೈನಲ್ ರೌಂಡ್ ಅಲ್ಲೂ ಕೂಡ ಏನಾಗುತ್ತೆ ಅಂದ್ರೆ 4 ಕಂಪಲ್ಸರಿ ಆಸನ ಬರುತ್ತೆ, 3 ಆಪ್ಷನಲ್ ಆಸನ ಬರುತ್ತೆ. ಇಲ್ಲಿ ಎ ಇಂದ ಹಿಡ್ಕೊಂಡು ಈ ಕೆಟಗರಿವರೆಗೆ ಇರ್ತಕ್ಕಂಥ ಡಿಫಿಕಲ್ಟಿ ಆಸನ ನೋಡಿಕೊಂಡು ಆ ಮಗುವನ್ನ 3 ಆಸನಗಳ ಆಪ್ಷನಲ್ ಆಸನವಾಗಿ ಚೂಸ್ ಮಾಡಬೇಕಾಗುತ್ತೆ. ಬಟ್ ಕಂಪಲ್ಸರಿ ಅಂತ ಬಂದಾಗ ನಾವು ಅದರಲ್ಲಿ ಏನು ಆಸನ ಅಂದ್ರೆ ಯೋಗಾಸನ ಭಾರತ ಆಗಿರ್ಬೋದು ಅಥವಾ SGFI ಏನು ನ್ಯೂ ಸಿಲೆಬಸ್ ಇದೆ ಅದರಲ್ಲಿ ಕೊಟ್ಟಿರುವಂತಹ ಆಸನಗಳನ್ನೇ ಮಗು ಕ್ರೀಡಾಪಟು ಮಾಡಬೇಕಾಗುತ್ತೆ. ಸೊ ಇದು ಟ್ರೆಡಿಷನಲ್ ವಿಭಾಗದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗಿರುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕಂತ ಹೇಳಿದ್ರೆ ಟ್ರೆಡಿಷನಲ್ ಇವೆಂಟ್ ಅಲ್ಲಿ 3 ಸುತ್ತುಗಳಿರುತ್ತೆ. ಒಂದೊಂದು ಸುತ್ತಲ್ಲೂ ಕೆಲವೊಂದು ಕಂಪಲ್ಸರಿ ಆಸನ ಅಂತ ಇರುತ್ತೆ, ಕೆಲವೊಂದು ಓನ್ ಚಾಯ್ಸ್ ಅಂತ ಇರುತ್ತೆ, ಐಚ್ಛಿಕ ಆಸನಗಳಿರುತ್ತೆ. ಸೊ ಅದು ರೌಂಡ್ ಬೈ ರೌಂಡ್ ವೇರಿ ಆಗುತ್ತೆ. ಐಚ್ಛಿಕ ಆಸನಗಳು ಸುಮಾರು ಇರ್ತವೆ, ಕಂಪಲ್ಸರಿ ಸುಮಾರು ಇರ್ತವೆ. ಅದನ್ನ ನೋಡ್ಕೋಬೇಕು, ಅಲ್ಲಿ ರೂಲ್ಸ್ ಲೈನ್ ಅಲ್ಲಿ ನೋಡ್ಕೊಂಡು ಅಷ್ಟನ್ನ ಮಾಡಬೇಕು. ಆಮೇಲೆ ಟೈಮಿಂಗ್ಸ್ ಕೂಡ ವೇರಿ ಆಗುತ್ತೆ ಪ್ರತಿಯೊಂದು ರೌಂಡ್. ಅದ್ರಲ್ಲಿ ಯಾರು ಉತ್ತುಂಗವಾಗಿ ಮಾಡ್ತಾರೆ, ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ, ಅವರು ವಿನ್ನರ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಕ್ವಾರ್ಟರ್ ಫೈನಲ್ ಅಲ್ಲಿ 20% ಅಂತ ಇಲ್ಲಿ ಆಯ್ಕೆ ಸೆಮಿಫೈನಲ್ ಆಯ್ಕೆ ಮಾಡ್ತಾರೆ. ಆ 20% ಅಲ್ಲೂ ಕೂಡ 10% ಸೆಮಿಫೈನಲ್ ಇಂದ ಫೈನಲ್ ಮಾಡ್ತಾರೆ. ಫೈನಲ್ ಅಲ್ಲಿ ಟಾಪ್ 3 ಪ್ಲೇಸ್ ಅನ್ನ ಸ್ಕ್ರೂಟನಿ ಮಾಡುವಂತ ಹಂತ. ಫೈನಲ್ ಯಾರು ಚೆನ್ನಾಗಿ ಮಾಡುವುದನ್ನು ಸೆಲೆಕ್ಟ್ ಮಾಡದೆ ಉದ್ದೇಶ. ಸೊ ಇವಾಗ ಟ್ರೆಡಿಷನಲ್ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಯಾವ್ದು ಹೇಳ್ತೀರಾ? ನೆಕ್ಸ್ಟ್ ಇದರಲ್ಲಿ ಆರ್ಟಿಸ್ಟಿಕ್ ಸೋಲೋ ಅಂತ ಬರುತ್ತೆ. ಸೊ 3 ನಿಮಿಷದ ಒಂದು ಸ್ಪರ್ಧೆ ಹೇಗಿರುತ್ತೆ. ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಅಥವಾ ಕ್ರೀಡಾಪಟು ಅಂತ ನಾವೇನು ಹೇಳ್ತೀವಿ, ಯೋಗಾಸನ ಕ್ರೀಡಾಪಟು ಅಂತ ಹೇಳ್ತೀವಿ, ಆ ಒಬ್ಬ ಕ್ರೀಡಾಪಟು ಸಾಮಾನ್ಯವಾಗಿ 3 ನಿಮಿಷದ ಒಂದು ಸಾಂಗ್ ಅನ್ನ, ಅಂದ್ರೆ ಸಾಂಗ್ ಅಂತಂದ್ರೆ ತುಂಬಾ ಜನ ನಮಗೆಲ್ಲ ಏನಾಗುತ್ತೆ ಅಂದ್ರೆ ಬೇಡ ದೊಡ್ಡತಕ್ಕಂಥ ಸಾಂಗ್ಗಳನ್ನ ನಾವು ಕೇಳಿಸ್ಕೊಳ್ತೀವಿ. ಬಟ್ ಯೋಗಾಸನ ಒಂದು ಸ್ಪರ್ಧೆ ಅಂತ ಬಂದಾಗ ಇದು ನಮ್ಮ ಯೋಗಾಸನ ಅನ್ನೋದನ್ನೇ ಒಂದು ಪರಂಪರೆಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ಭಾರತೀಯ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಟ್ರೆಡಿಷನಲ್ ಆಗಿರುವಂಥ ಸಾಂಗ್ ಆಗಿರ್ಬೋದು, ಅಥವಾ ಭಕ್ತಿಯ ಗೀತೆಗಳಾಗಿರ್ಬೋದು, ಅಥವಾ ದೇಶಭಕ್ತಿಯ ಗೀತೆಗಳಾಗಿರ್ಬೋದು, ಒಂದು ಒಳ್ಳೆ ಭಾವನಾತ್ಮಕವಾಗಿರುವಂಥ ಗೀತೆಗಳನ್ನ ಆಯ್ಕೆ ಮಾಡೋದು. ಅದರಲ್ಲಿ ಇನ್ಸ್ಟ್ರೂಮೆಂಟಲ್ ಆಗಿರ್ಬೋದು ಅಥವಾ ಇದು 3 ನಿಮಿಷದಾಗುತ್ತೆ. ಒಬ್ಬ ಕ್ರೀಡಾಪಟು ಇದರಲ್ಲಿ 2 ಹ್ಯಾಂಡ್ ಬ್ಯಾಲೆನ್ಸು, 2 ಲೆಗ್ ಬ್ಯಾಲೆನ್ಸು, 2 ಫಾರ್ವರ್ಡು, 2 ಬ್ಯಾಕ್ ಬೆಂಡಿಂಗು, 2 ಟ್ವಿಸ್ಟಿಂಗು, ಈ ರೀತಿಯಾಗಿ 2 ಆಸನಗಳನ್ನ ಆಯ್ಕೆ ಮಾಡಿ ಮಗು 3 ನಿಮಿಷದಲ್ಲಿ ವಿತ್ ಮ್ಯೂಸಿಕ್ ಸಾಂಗ್ ಜೊತೆಗೆ ಡಾನ್ಸು, ಆ ಸಿಂಕ್ರನೈಸೇಷನ್, ಆ ಕೋರ್ಡಿನೇಷನ್ ಜೊತೆಗೆ ಈ ಆಸನಗಳನ್ನ ಕವರ್ ಮಾಡಬೇಕು. 10 ಆಸನ ಕವರ್ ಮಾಡಬೇಕು. ಈಚ್ ಆಸನಗಳು 5 ರಿಂದ 7 ಸೆಕೆಂಡ್ಗಳ ಕಾಲ ಆ ಮಗು ಆ ಒಂದು ಸ್ಥಿತಿಯಲ್ಲೇ ಇರಬೇಕಾಗುತ್ತೆ. ಸೊ ಇದಕ್ಕೆ ಆರ್ಟಿಸ್ಟಿಕ್ ಸೋಲೋ ಅಂತ ನಾವೆಲ್ಲ ಹೇಳ್ತೀವಿ. ಸೊ ಇವಾಗ ಆರ್ಟಿಸ್ಟಿಕ್ ಸೋಲೋ ಅಂತ ಹೇಳಿದ್ರೆ ಒಟ್ಟು 3 ನಿಮಿಷಗಳ ಕಾಲ ಇರುತ್ತೆ. 3 ನಿಮಿಷಗಳ ಕಾಲದಲ್ಲಿ 10 ಆಸನಗಳನ್ನ ಮಾಡಬೇಕಾಗುತ್ತೆ. ಆ 10 ಆಸನಗಳಲ್ಲಿ ಸೊ 2 ಒಂದೊಂದು ಕ್ಯಾಟಗರಿ ಆಸನಗಳಾಗಿರ್ಬೇಕು. ಅದರಲ್ಲಿ 5 ರಿಂದ 7 ಸೆಕೆಂಡ್ ಅವರು ವೇಟ್ ಮಾಡಬೇಕು. ಇನ್ನು ಉಳಿದ ಸಮಯ ಏನಿರುತ್ತೆ ಅದು ನೃತ್ಯ ಮಾಡ್ತಾ ಇರಬೇಕು. ಆ ನೃತ್ಯದಲ್ಲಿ ಅವರು ಸ್ಟೇಜ್ ಅನ್ನ ಪೂರ್ತಿಯಾಗಿ ಸದುಪಯೋಗ ಮಾಡ್ತಾರೆ. ಏನು ನಿರ್ಣಾಯಕರು ಅಥವಾ ಕಾಂಪಿಟೇಷನ್ ಡೈರೆಕ್ಟರ್ ಅಂತ ಏನಿರ್ತಾರೆ ಅವರು ಸೂಚಿಸುವಂತ ಆ ಒಂದು ಸ್ಥಳವನ್ನ ಸದುಪಯೋಗ ಪಡಿಸ್ಕೊಂಡು ಆ ಸ್ಥಳದ ಒಳಗಡೆನೆ ಚೌಕಟ್ಟಿನಲ್ಲೇ ಮಾಡುವಂತ ಸ್ಪರ್ಧೆ. ಸೊ ಆರ್ಟಿಸ್ಟಿಕ್ ಬಗ್ಗೆ ನಮಗೆ ಮಾಹಿತಿ ಬಂತು. ನೆಕ್ಸ್ಟ್ ಪೇರ್ ಯೋಗ. ಇನ್ನು 2 ಆಯ್ತು ಸೋಲೋ, ಇನ್ನು 2 ಇರೋದು ಪೇರ್. ಸೊ ಪೇರ್ ಅಲ್ಲಿ ಯಾವ ಹೇಳ್ತಾರೆ? ಇದರಲ್ಲಿ ಒಂದು ಆರ್ಟಿಸ್ಟಿಕ್ ಪೇರ್ ಮತ್ತೆ ರಿದಮ್ ಪೇರ್ ಅಂತ ಬರುತ್ತೆ. ಆರ್ಟಿಸ್ಟಿಕ್ ಪೇರ್ ಅಂತಂದಾಗ ಇಲ್ಲಿ ಕ್ರೀಡಾಪಟುಗಳು ಅಂದ್ರೆ ವಿಭಾಗ ಪ್ರಕಾರ ನೋಡೋದಾದ್ರೆ ಅಂಡರ್ 14 ಬಾಯ್ಸ್ ಗರ್ಲ್ಸ್ ಅಲ್ಲಿ ಬಾಯ್ಸ್ ಬಂದು 2 ಮಕ್ಕಳ ಜೋಡಿ ಅಂತ ಹೇಳ್ತೀವಿ, ಗರ್ಲ್ಸ್ ಅಲ್ಲಿ 2 ಬಂದಾಗ ಬಾಯ್ಸ್ ಆಗಬೇಕು, ಗರ್ಲ್ಸ್ ಇಲ್ಲಿ ಇಬ್ಬರನ್ನು ಜೋಡಿಸೋದಿಲ್ಲ, ಹುಡುಗ ಹುಡುಗಿ ಅಂತ ಜೋಡಿಸೋದಿಲ್ಲ, ಬಾಯ್ಸ್ ಗರ್ಲ್ಸ್ ಅಂತ ಇಲ್ಲ. ಸೊ ಬಾಯ್ಸ್ ಸೇಮ್ ರಿದಮಿಕಲ್ ಹೌದು ಹೇಗೆ, ಯಾಕಂದ್ರೆ 2 ಡಿವೈಡ್ ಆಗಿರೋದು. ಅಂದ್ರೆ ಈಗ ನಾವೇನೋ ಬಾಯ್ಸ್ ಬೇರೆ ಗರ್ಲ್ಸ್. ಸೊ ಇದರಲ್ಲಿ ಬಾಯ್ಸ್ 2 ಜೊತೆ ಇರ್ತಾರೆ. ಇದನ್ನು ಕೂಡ 3 ನಿಮಿಷದ ಒಂದು ಸಾಂಗ್ ಅನ್ನ ಆಯ್ಕೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಆ ಒಂದು ಕೊಟ್ಟಿರುವಂತ 250 ಚಾರ್ಟ್ಗಳಲ್ಲೇ ಮಗು ಆಸನಗಳನ್ನ ಆಯ್ಕೆ ಮಾಡಬೇಕು. ಹಾಗಾಗಿ ಆ ವಿದ್ಯಾರ್ಥಿಗಳು ಇಬ್ಬರು ಏನಿರ್ತಾರೆ ಜೋಡಿ ವಿದ್ಯಾರ್ಥಿಗಳು ಅವರು ಆಯ್ಕೆ ಮಾಡುವಂತ ಆಸನಗಳು ಐಚ್ಛಿಕ ಆಸನಗಳೇ ಆಗಿರಬೇಕು, ಅಂದ್ರೆ ಆಪ್ಷನಲ್ ಆಸನ ಆಗಿರಬೇಕು. ಇದರಲ್ಲಿ 1, 2 ರಿಂದ 3 ಪಿರಮಿಡ್ಗಳನ್ನ ಫಾರ್ಮೇಷನ್ ಮಾಡಿಕೊಂಡು ಉಳಿದಿರ್ತಕ್ಕಂಥ ಆಸನಗಳನ್ನ ಕವರ್ ಮಾಡಬೇಕು. ಇದಕ್ಕೆ ಎಷ್ಟು ನಿಮಿಷ ಆಗಿರಬೇಕು? ಇದು 3 ನಿಮಿಷದ ಒಂದು ಡ್ಯೂರೇಷನ್ ಇದೆ. ಅಂದ್ರೆ 3 ನಿಮಿಷದ ಒಳಗಡೆನೆ ಮಗು ಮುಗಿಸ್ಕೊಂಡು ನಮಸ್ಕಾರ ಸ್ಥಿತಿಯಿಂದ ಹಿಡಿದು ನಮಸ್ಕಾರ ಸ್ಥಿತಿವರೆಗೆ ಮಾಡಬೇಕಾಗುತ್ತೆ. ಇಲ್ಲಿ ಗುರುಸಕ್ಕೆ ಅಂದ್ರೆ ಇಬ್ಬರ ಜೋಡಿ ಇರೋದ್ರಿಂದ ಅಲ್ಲಿ ಒಬ್ಬ ಕೈಗೆ ರೆಡ್ ಬ್ಯಾಂಡ್ ಅಂತ ಕೊಡ್ತಾರೆ, ಇನ್ನೊಬ್ಬನ ಕೈಗೆ ಬ್ಲೂ ಬ್ಯಾಂಡ್ ಅಂತ ಕೊಡ್ತಾರೆ. ಯಾಕಂದ್ರೆ ಫಾರ್ಮೇಷನ್ ಮಾಡುವಾಗ ಕೆಳಗಡೆ ಮಗು ಯಾವ್ದಿದೆ ಈ ಕಡೆ ಯಾವ್ದು ಮಗು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಬಂದು ಆರ್ಟಿಸ್ಟಿಕ್ ಪೇರ್.
ನೆಕ್ಸ್ಟ್ ರಿದಮಿಕ್ ಪೇರ್ ಹೋಗೋಣ. ರಿದಮಿಕ್ ಪೇರ್ ಅಂತಂದ್ರೆ ಕೂಡ ಇಲ್ಲೂ ಕೂಡ ಜೋಡಿ ಪೇರ್ ಬರುತ್ತೆ. ಸೊ ಜೋಡಿ ಪೇರ್ ಅಂದ್ರೆ ಇಲ್ಲಿ ಸೇಮ್ ಮಿರರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳು ಇಬ್ರು ಕೂಡ 10 ಆಸನಗಳನ್ನ ಕವರ್ ಮಾಡಬೇಕು. ಮೊದಲೇ ಆರ್ಟಿಫಿಕ್ಸ್ ಹೇಳಿದೆ, 2 ಹ್ಯಾಂಡ್, 2 ಟ್ವಿಸ್ಟಿಂಗ್, ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ ಬೆಂಡಿಂಗ್ ಅಂತ ಹೇಳ್ಬಿಟ್ಟು ಅದೇ ತರ ಆಗಿ ಇಲ್ಲಿ ಕೂಡ 10 ಆಸನಗಳನ್ನ ಕವರ್ ಮಾಡ್ಕೊಳ್ಬೇಕಾಗತ್ತೆ ಇಬ್ರು ಈಚೀಚು. ಏನು ಫಾರ್ ಎಕ್ಸಾಂಪಲ್ ಇವಾಗ ನಾನು ವಾಮದೇವ ತ್ರಿಪುರಾಸನ ಮಾಡ್ಬೇಕಾದ್ರೆ ಲೆಫ್ಟ್ ಲೆಗ್ ಲಿಫ್ಟ್ ಮಾಡಿದ್ರೆ ನನ್ನ ಪಕ್ಕದ ಜೋಡಿಯನ್ನು ಕೂಡ ಲೆಫ್ಟ್ ಲೆಗ್ ಅನ್ನು ಲಿಫ್ಟ್ ಮಾಡಬೇಕು. ಅದೇ ಆಸನ ಮಾಡಬೇಕು, ಬೇರೆ ಆಸನ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಬೇರೆ ಆಸನ ಮಾಡಿದ್ರೆ ಅಲ್ಲಿ ಸೊ ಜಡ್ಜಸ್ ಗಳು ಅದನ್ನ ನೋಡಿಕೊಂಡು ಮಾರ್ಕ್ಸ್ ಅನ್ನು ಕೊಡುವಂತದ್ದಾಗುತ್ತೆ. ಈ ರೀತಿಯಾಗಿ ಇರುವಂತದ್ದು. ಬೇರೆ ಆಸನ ಮಾಡಬಹುದು, ಬಟ್ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಇದಕ್ಕೆ ರಿದಮಿಕ್ ಯೋಗಾಸನ ಪೇರ್ ಅಂತ ಹೇಳ್ತೀವಿ. ಇದನ್ನು ಕೂಡ ಸೇಮ್ ಡ್ಯೂರೇಷನ್ ಇರುತ್ತೆ, 3 ನಿಮಿಷದ ಒಳಗಡೆ. ಸೊ ಇವಾಗ ಇದರಲ್ಲಿ ಏನಾಗ್ತದೆ ಅಂದ್ರೆ ಒಂದು ಸಣ್ಣ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಆರ್ಟಿಸ್ಟಿಕ್ ಪೇರ್ ಅಂದಾಗ್ಲೂ ನಾವು ಅದನ್ನೇ ಮಾಡ್ತೀವಿ, ರಿದಮಿಕ್ ಪೇರ್ ಅಂದಾಗ್ಲೂ ಅದನ್ನೇ ಮಾಡ್ತೀವಿ. ಅಲ್ಲೂ 10 ಆಸನ ಮಾಡಬೇಕು, ಇಲ್ಲೂ 10 ಆಸನ ಮಾಡಬೇಕು. ಅಲ್ಲೂ ನಾವು 2 ಆಸನ ಮಾಡಬೇಕು. ಒಂದೊಂದು ಕ್ಯಾಟಗರಿಯಿಂದ 5 ಕ್ಯಾಟಗರಿ ಇರ್ತವೆ, ಇದರಲ್ಲೂ 5 ಕ್ಯಾಟಗರಿ ಇರ್ತವೆ. ಹಾಗಾದ್ರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನಿದೆ ಕೇಳೋಣ. ನಾನು ಆಗಲೇ ಹೇಳಿದ್ರೆ ನಿಮಗೆ ಆರ್ಟಿಸ್ಟಿಕ್ ಪೇರ್ ಅಲ್ಲಿ ಫಾರ್ಮೇಷನ್ಗಳಿರುತ್ತೆ. ಸೊ 1 ಅದು 2 ಫಾರ್ಮೇಷನ್ಗಳನ್ನು ಮಾಡ್ಕೊಳ್ಳೋದು. ಒಂದು ಫಾರ್ಮೇಷನ್ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ವಿದ್ಯಾರ್ಥಿ, ಫಾರ್ ಎಕ್ಸಾಂಪಲ್ ಎ ವಿದ್ಯಾರ್ಥಿ ಇರ್ತಾವೆ, ಎ ಕ್ರೀಡಾಪಟು, ಅವನ ಕೈಯಲ್ಲಿ ರೆಡ್ ಬ್ಯಾಂಡ್ ಇರುತ್ತೆ, ಅವ್ನ ಕೆಳಗಡೆ ಭುಜಂಗಾಸನ ಮಾಡಿರ್ತಾನೆ. ಸೊ ಭುಜಂಗಾಸನ ಮಾಡಿದಾಗ ಹಿಂದೆಗಡೆ 2 ಕಾಲು ಟಚ್ ಆಗಿರುತ್ತೆ. ಸೊ ಬಿ ಕ್ಯಾಟಗರಿ, ಬಿ ಜೋಡಿಯ ವಿದ್ಯಾರ್ಥಿ ಅಂದ್ರೆ ಕ್ರೀಡಾಪಟು, ಅವನ ಬ್ಲೂ ಬ್ಯಾಂಡ್ ಇರುತ್ತೆ. ಅವನು ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ ಹಿಂದಿನ 2 ಕಾಲುಗಳನ್ನ ಇಟ್ಕೊಂಡು ಹ್ಯಾಂಡ್ ಬ್ಯಾಲೆನ್ಸ್ ಮಾಡ್ತಾನೆ. ಸೊ ಇದು ನೋಡೋಕೆ ಒಂದು ಫಾರ್ಮೇಷನ್ ತರ ಕಾಣುತ್ತೆ. ಅಂದ್ರೆ ಇಬ್ಬರ ಜೋಡಿ ಮೇಲೆ ಒಬ್ಬರ ಮೇಲೆ ಒಬ್ಬರು ಮಾಡುವಂತೆ, ಒಬ್ರು ಭುಜಂಗಾಸನ ಮಾಡ್ತಾರೆ, ಒಬ್ರು ಹ್ಯಾಂಡ್ಸ್ ಮಾಡ್ತಾರೆ. ಈ ರೀತಿಯಾಗಿ ಇದು ಫಾರ್ಮೇಷನ್ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೆಲವೊಂದು ಶಾಲೆಗಳಲ್ಲಿ ನಾವು ಗಮನಿಸಬೇಕು, ಪಿರಮಿಡ್ ಗಳನ್ನ ಮಾಡ್ತಾರೆ, ಫಾರ್ಮೇಷನ್ ಮಾಡ್ತಾರೆ, ಒಬ್ಬರ ಮೇಲೆ ಒಬ್ಬರು ನಿಲ್ಸ್ಬಿಟ್ಟು ಮಾಡ್ತಾರಲ್ಲ, ಅದೇ ರೀತಿ ಇಲ್ಲಿ 2 ಈ ಆಸನಗಳನ್ನ ಫಾರ್ಮೇಷನ್ ಹೇಳ್ತೀವಿ. ಬಟ್ ರಿದಮಿಕ್ ಯೋಗದಲ್ಲಿ ಈ ಫಾರ್ಮೇಷನ್ ಬಂದಿಲ್ಲ, ಕೇವಲ ಆಸನಗಳು ಮಾತ್ರ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನು ಆಸನ ಭುಜಂಗಾಸನ, ಹ್ಯಾಂಡ್ ಸ್ಟ್ಯಾಂಡ್, ಮುಕ್ತ. ಬಟ್ ಅಲ್ಲಿ ಫಾರ್ಮೇಷನ್ ಇದೆ, ಬಾಡಿ ಟಚ್ ಇದೆ. ಅರ್ಥ ಆಗ್ತಿದ್ದೇನೆ ಕೇಳಿದ್ದು. ಬಟ್ ಅಲ್ಲಿ ಆರ್ಟಿಸ್ಟಿಕ್ ಅಲ್ಲಿ ಬಾಡಿ ಟಚ್ ಇದೆ, ಬಟ್ ರಿದಮಿಕ್ ಅಲ್ಲಿ ಬಾಡಿ ಟಚ್ ಇಲ್ಲ. ಯಾಕಂದ್ರೆ ಅದು ಬಾಡಿ ಟಚ್ ಆಗ್ಬಾರ್ದು. ಆರ್ಟಿಸ್ಟಿಕ್ ಅಲ್ಲಿ ಬಾಡಿ ಟಚ್ ಆಗಲೇಬೇಕು. 10 ಆಸನಗಳು ಆಗಿರಲ್ಲ. ಫಾರ್ಮೇಷನ್ ಅಂತ ಎಲ್ಲಿ ಬರುತ್ತೆ ಆಗ ಮಾತ್ರ ಅವನು ಬಾಡಿ ಟಚ್ ಮಾಡ್ತಾರೆ. ಫಾರ್ಮೇಷನ್ 10 ಆಸನಗಳ ಫಾರ್ಮೇಷನ್ ಮಾಡಲೇಬೇಕು ಆರ್ಟಿಸ್ಟಿಕ್ ಅಲ್ಲಿ. ಆ ಫಾರ್ಮೇಷನ್ ತಾಗಲ್ಲ. ಅಲ್ಲಿ ಏನಂತ ಹೇಳ್ತಿದ್ದೀನಿ ಅರ್ಥ ಆಗ್ತಿದ್ಯಾ? 2 ಫಾರ್ಮೇಷನ್ಗಳಿವೆ, ಅದನ್ನು ಹೊರತುಪಡಿಸಿ ಆಸನಗಳನ್ನು ಕವರ್ ಮಾಡಿ. ಯಾರು ಮೇಲ್ಗಡೆ ವಿದ್ಯಾರ್ಥಿ 2 ಹ್ಯಾಂಡ್ ಸ್ಟ್ಯಾಂಡ್ ಮಾಡಿರ್ತಾನೋ ಅವರನ್ನ ಹೊರತುಪಡಿಸಿ ಕೆಳಗಡೆ ಮಾಡಿರಲ್ಲ ಹ್ಯಾಂಡ್ ಬ್ಯಾಲೆನ್ಸ್ ಅವನು ಕವರ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ, ಅವನ 10 ಆಸನ ಆಗುತ್ತೆ, ಈ ಮಗುವಿನ 10 ಆಸನ ಆಗುತ್ತೆ. ಸೊ ಇದು ಕ್ಲಿಯರ್ ಆಯ್ತಾ? ರಿದಮಿಕ್ ಅಲ್ಲಿ ಬಾಡಿ ಟಚ್ ಇರೋದಿಲ್ಲ. ಬಟ್ ಯಾವ ಆಸನ ಎ ಗ್ರೂಪ್ ಎ ವಿದ್ಯಾರ್ಥಿ ವಾಮದೇವ ತ್ರಿಪುರಾಸನ ಮಾಡ್ತಾನಂದ್ರೆ ಬಿ ವಿದ್ಯಾರ್ಥಿ ಕೂಡ ವಾಮದೇವ ತ್ರಿಪುರಾಸನ ಲೆಫ್ಟ್ ಲೆಗ್ ಲಿಫ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಸನ ಸಿಮಿಲರ್ ಮಿರರ್ ಇಮೇಜ್. ಹೌದು. ಇಬ್ರು ಇವನು ಫಾರ್ ಎಕ್ಸಾಂಪಲ್ ರೈಟ್ ಲೆಗ್ ಲಿಫ್ಟ್ ಮಾಡಿ ತ್ರಿಪುರಾಸನ ಮಾಡಿದ್ರೆ ಬಿ ಕ್ಯಾಟಗರಿ ಬಿ ವಿದ್ಯಾರ್ಥಿ ಕೂಡ ರೈಟ್ ಲೆಗ್ ಲಿಫ್ಟ್ ಮಾಡಿ ತ್ರಿಪುರಾಸನ ಮಾಡ್ತಾರೆ. ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಆರ್ಟಿಸ್ಟಿಕ್ ಅಂತ ಹೇಳ್ತಾರೆ, ಇಬ್ರು ಆಸನ ಮಾಡ್ತಾರೆ, ಅದರಲ್ಲಿ ಅವರು ಪಿರಮಿಡ್ ಅಥವಾ ಹೊಂದಾಣಿಕೆಯಲ್ಲಿ ಮಾಡಬೇಕು. ರಿದಮಿಕ್ ಮಾಡಿದ್ರೆ ಎಲ್ಲರೂ ಮಿರರ್ ಇಮೇಜ್ ತರ ಕಾಣಿಸ್ಬೇಕು, ಒಂದೇ ಆಸನಗಳನ್ನ ಮಾಡ್ತಾರೆ. ಹೌದು. ಇನ್ನೊಂದು ಏನಂದ್ರೆ ಆರ್ಟಿಸ್ಟಿಕ್ ಪ್ರೇಯರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಊರ್ಧ್ವಮುಖ ಟಿಟಿವಾಸನ ಮಾಡಿದಾಗ ನನ್ನ ಪಕ್ಕದ ಜೋಡಿ ಅವನು ಹ್ಯಾಂಡ್ ಬ್ಯಾಲೆನ್ಸ್ ಮಾಡ್ಬೋದು, ಅಂದ್ರೆ ಬೇರೆ ತರದಲ್ಲಿ ಮಾಡ್ಬೋದು. ಇದು ಒಂದು ಡಿಫರೆನ್ಸ್ ಕಾಣುತ್ತೆ ನಿಮಗೆ. ರಿದಮಿಕ್ ಅಲ್ಲಿ ಈ ಡಿಫರೆನ್ಸ್ ಕಾಣುತ್ತಿಲ್ಲ. ಸೊ ಇದು ರಿದಮಿಕ್ ಯೋಗಕ್ಕೆ ಮತ್ತೆ ಆರ್ಟಿಸ್ಟಿಕ್ ಇರುವಂತಹ ವ್ಯತ್ಯಾಸ. ಇನ್ನು ಏನಾದರೂ ನಮ್ಮ ಮುಂದಿನ ವಿದ್ಯಾರ್ಥಿಗಳು ಈ ರೀತಿ ಹೊಸ ಸಿಲೆಬಸ್ಗೆ ಹೋಗ್ತಾರೆ, ಅದಕ್ಕೆ ಸೂಚನೆ ತರ ಅಥವಾ ನೋಟ್ ಪಾಯಿಂಟ್ ತರ, ಕೀ ಪಾಯಿಂಟ್ ತರ ಏನಾದರೂ ಕೊಡ್ಬೇಕಾ ನಿಮ್ಗೆ ಅನ್ಸುತ್ತಾ? ಇದು ತುಂಬಾ ಒಂದು ಒಳ್ಳೆಯ ಒಂದು ವಿಚಾರ. ಮತ್ತೆ ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಿಗೆ ಬಂದಿರುವಂತಹ ಈ ಸಿಲೆಬಸ್ ಈ ಹಂತವಾಗಿ ಮಕ್ಕಳಿಗೆ ಸ್ವಲ್ಪ ಹೊಸದಂತ ಅನ್ಸ್ಬೋದು. ಮತ್ತು ಆಮೇಲೆ ಪ್ರಾಕ್ಟೀಸಿಗೆ ಅಂತ ಬಂದಾಗ ಸ್ವಲ್ಪ ಕಷ್ಟನೂ ಆಗ್ಬೋದು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ತರಬೇತಿ ಸಿಗೋದಿಲ್ಲ. ಆಮೇಲೆ ತರಬೇತಿ ಸಿಕ್ಕರೂ ಕೂಡ ಅವರಿಗೆ ಪ್ರಾಕ್ಟೀಸ್ ಸಮಯ ಕಡಿಮೆ ಇರುತ್ತೆ. ಇದನ್ನು ಸರಿಯಾಗಿ ಬೆಳೆಸ್ಕೊಂಡು ಇರುವಂಥ ಸಮಯದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮಕ್ಕಳು ಈ ಒಂದು ಸಿಲೆಬಸ್ನ ಮುಖಾಂತರ ಹಂತ ಹಂತವಾಗಿ ರಾಷ್ಟ್ರ, ಅಲ್ಲಿ ನಂತರ ಓಕೆ ಖೇಲೋ ಇಂಡಿಯಾ ಸೆಲೆಕ್ಷನ್ ಇದೆ, ಅನಂತರ ಕೆಲವು ಸರ್ತಿ ಯೂನಿವರ್ಸಿಟಿ ಲೆವೆಲ್ ಯೂತ್ ಗೇಮ್ಸ್ ಅಂತ ಬರುತ್ತೆ. ಸೊ ಒಂದು ಒಳ್ಳೆ ಫ್ಯೂಚರ್ ಇದೆ ಈ ಒಂದು ಸಿಲೆಬಸ್ ಮುಖಾಂತರ. ಯಾಕಂದ್ರೆ ಹಿಂದೆ ಇರುವಂಥ ಸಿಲೆಬಸ್ ಅಲ್ಲಿ SJF ಹೋಗ್ತಿದ್ರು, ಮುಂದೆ ಏನೋ ಅನ್ನೋ ಪ್ರಶ್ನೆ ಇತ್ತು. ಈ ಒಂದು ವೇಳೆ ಖೇಲೋ ಇಂಡಿಯಾ ಸೆಲೆಕ್ಟ್ ಮಾಡಿದ್ರು ಕೂಡ ಅಲ್ಲಿ ಟೀಮ್ ಇವೆಂಟ್ ಇಲ್ಲ. ಸೊ ಯೂತ್ ಗೇಮ್ಸ್, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಲ್ಲಿ ಅಂದ್ರೆ ಜೂನಿಯರ್ಸ್ ಅಲ್ಲಿ ಮಾಡುವಂತಹ ಇವೆಂಟ್ ಅಲ್ಲಿ ಈ ಟೀಮ್ ಇವೆಂಟ್ ಇಲ್ಲ.
ಹಾಗಾಗಿ ಈ ಮಕ್ಕಳು ಅಲ್ಲಿ ಹೋಗೋಕ್ಕೆ ಅಗತ್ಯವಿದೆ ಇರೋದ್ರಿಂದ ಈ ವರ್ಷದಿಂದ SJFI ಸಿಲೆಬಸ್ ಈ ಒಂದು 4 ವಿಭಾಗಗಳನ್ನ ತಗೊಂಡು ಇವ್ರಿಗೂ ಒಂದು ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಕೇಂದ್ರ ವಿದ್ಯೆಗೆ ಈ ಒಂದು ಸಿಲೆಬಸ್ ತಂದಿದೆ. ಸೊ ಹಾಗಾಗಿ ಇರುವಂಥ ಸಮಯವನ್ನು ಸರಿಯಾಗಿ ಬಳಸ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಒಳ್ಳೊಳ್ಳೆ ಆಸನಗಳು ಇದರಲ್ಲಿದೆ. ನೀವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೆಳಿತೀರಾ, ಮತ್ತು ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗ್ತೀರಾ. ಮತ್ತು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಕಳೆದ ವರ್ಷ ವಿನ್ ಆಗಿರ್ತಕ್ಕಂಥ ಯೂತ್ ಗೇಮ್ಸ್ ವಿನ್ ಆಗಿರ್ತಕ್ಕಂಥ ಮಕ್ಕಳು ಮೊನ್ನೆ ಕ್ರೀಡಾ ಒಂದು ಏನು ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ 3 ಲಕ್ಷ, 4 ಲಕ್ಷ, 5 ಲಕ್ಷ ಕರ್ನಾಟಕ ಸರ್ಕಾರದಿಂದ ಬಹುಮಾನಗಳನ್ನ ಕೊಟ್ಟಿರುವಂಥದ್ದು ನಾವೆಲ್ಲ ಕಾಣ್ತೀವಿ. ಮತ್ತೆ ಆಮೇಲೆ ಭಾರತ ಸರ್ಕಾರ ಕೂಡ ಅನೌನ್ಸ್ ಮಾಡಿದೆ, ಏಷ್ಯನ್ ಗೇಮ್ಸ್ ಅಲ್ಲಿ ವಿನ್ ಆಗಿರ್ತಕ್ಕಂಥ ಮಕ್ಕಳಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತೀವಿ ಅಂತ ಕೇಳ್ಪಟ್ಟಿದ್ದೀವಿ. ಆಮೇಲೆ ಒಂದು ರಿಸರ್ವೇಶನ್ ಅಂತ ಕೂಡ ಕೊಟ್ಟಂತ ಮಾಡಿದ್ದಾರೆ. ಯೋಗಾಸನ ಸ್ಪರ್ಧೆಗಳಲ್ಲಿ ವಿನ್ ಆಗಿರ್ತಕ್ಕಂಥ ಮಕ್ಕಳು ಯಾವುದಕ್ಕೆ ಅಂತಂದ್ರೆ ಅಫಿಷಿಯಲ್ ಆಗಿ ಆರ್ಗನೈಸ್ ಆಗಿರುವಂತದ್ದು, ಮತ್ತೆ ವ್ಯಾಲಿಡ್ ಇರುವಂತ ಕಾಂಪಿಟೇಷನ್ ಗಳಲ್ಲಿ ವಿನ್ ಆಗಿರುವಂತಹ ಮಕ್ಕಳಿಗೆ ಆ ಒಂದು ರಿಸರ್ವೇಶನ್ ಕೋಟ ಮತ್ತು ಪ್ರಶಸ್ತಿ ಪ್ರದಾನಗಳನ್ನು ಮಾಡುವಂಥದ್ದು ಇದೆ. ಸೊ ಇದು ತುಂಬಾ ಅವಕಾಶ ನಮಗೆಲ್ಲ ಒದಗಿ ಬಂದಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮುಂದುವರಿಯಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೋಗ ಸುಮಾರು ವರ್ಷದಿಂದ ಇದ್ರೂ 2015ರಿಂದ ಇದಕ್ಕೆ ಒಂದು ಮಾನ್ಯತೆ ಅನ್ನೋದು ಸಿಗ್ತಾ ಬಂದಿದೆ. ಹೌದೌದು. ಸೊ ಇವಾಗ 2025 ಆಲ್ಮೋಸ್ಟ್ 10 ವರ್ಷ ಆಗಿದೆ. 10 ವರ್ಷ ಜರ್ನಿಗಳಲ್ಲಿ ತುಂಬಾ ಚೇಂಜಸ್ ನಾವು ನೋಡ್ತಾ ಇದ್ದೀವಿ. 2015ಕ್ಕೂ ಮುಂಚೆ ಕಾಂಪಿಟೇಷನ್, 2025 ಕಾಂಪಿಟೇಷನ್ ತುಂಬಾ ಚೇಂಜಸ್ ಆಗಿದೆ. ಇದು ಒಂದು ಚೇಂಜಿಂಗ್ ಹಂತ ಅಂತ ಅನ್ಕೊಂಡು ಈಗಿನ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಮಾಡ್ಬೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಉತ್ತಮ ಹಂತಕ್ಕೆ ಬಂದರೆ ಅವರ ಜೀವನದಲ್ಲಿ ಸುಮಾರು ಯಶಸ್ಸನ್ನ ಇದ್ರ ಜೊತೆಗೂ ಪಡ್ಕೋಬಹುದು. ಅದು ಮಾನಿಟರಿ ಬೆನಿಫಿಟ್ ಆಗಿರ್ಬೋದು, ಅಥವಾ ಫೇಮ್ ಆಗಿರ್ಬೋದು, ಅಥವಾ ಒಂದು ರಿಸರ್ವೇಷನು, ಹೆಲ್ತು, ಈ ಥರದ್ರಲ್ಲೂ ಕೂಡ ಅವ್ರಿಗೆ ಒಂದು ತುಂಬಾನೇ ಬ್ರೈಟ್ ಫ್ಯೂಚರ್ ಇದೆ ಅಂತ ಹೇಳ್ತಾ ಇರ್ಬೋದು. ಸೊ ಇದ್ರ ಕುರಿತಾಗಿ ನಾವು ಆದಷ್ಟು ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೀವಿ ಅಂದ್ಕೊಳ್ತೀವಿ. ಇನ್ನಷ್ಟು ಏನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದರಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ಎಪಿಸೋಡ್ಗೆ ವಂದನೆಗಳನ್ನ ಹೇಳ್ತೀನಿ. ಧನ್ಯವಾದಗಳು.